ಅದು ಒಂದು ಸಣ್ಣ ಗ್ರಾಮ. 1987ರ ಕಾಲ. ಆಗ ಇಂದಿನಂತೆ ಡಾಮಾರು ರಸ್ತೆಗಳು ಇರಲಿಲ್ಲ. ಎಲ್ಲಿ ಹೋಗಬೇಕಾದ್ರೂ ಲ್ಯಾಟನ್ ಬೆಳಕು ಮತ್ತು ಬರೀ ಮಣ್ಣಿನ ರಸ್ತೆಗಳೇ ತುಂಬಿದ್ದವು. ಆ ವರ್ಷ ದೇವಸ್ಥಾನದಲ್ಲಿ ದೊಡ್ಡ ಯಕ್ಷಗಾನ ಜಾತ್ರೆ ನಡೆದಿತ್ತು. ರಾತ್ರಿ ಪೂರ್ತಿ ಚೆಂಡೆ ಸದ್ದು, ತಾಳಮದ್ದಳೆ ನಾದ, ಭಜನೆಗಳ ಧ್ವನಿ ಹಳ್ಳಿಯನ್ನ ಇನ್ನೂ ಜೀವಂತವಾಗಿಸಿದ್ದವು. ರಾತ್ರಿ ಸುಮಾರು 1 ಗಂಟೆಯ ಹೊತ್ತಿಗೆ ಯಕ್ಷಗಾನ ಮುಗಿದಿತ್ತು. ರಾಘವ ತನ್ನ ಕೈಯಲ್ಲಿ ಲ್ಯಾಟನ್ ಹಿಡಿದು ಇಬ್ಬರು ತಂಗಿಯರಾದ ಮಾಲವಿಕ ಮತ್ತು ಸೀತಾ ಜೊತೆ ಮನೆ ಕಡೆ ನಡೆಯುತ್ತಿದ್ದ. ಮಣ್ಣಿನ ರಸ್ತೆ ಖಾಲಿ, ಚಂದ್ರನ ಬೆಳಕು ಮಂದ, ಚಳಿ ಗಾಳಿ ಬೀಸುತ್ತಿತ್ತು. ಸೀತಾ ಅಂದಳು, ಅಣ್ಣ, ಇವತ್ತಿನ ಯಕ್ಷಗಾನ ತುಂಬಾ ಚೆನ್ನಾಗಿತ್ತು ಅಲ್ವಾ? ಅದಕ್ಕೆ ಮಾಲವಿಕ ನಗಡುತ್ತಾ ಹೇಳಿದಳು, ಹೌದು ಸೀತಾ, ಆ ರಾವಣ ಪಾತ್ರ ನೋಡಿದ್ದೀಯಾ? ತುಂಬಾ ಭಯಂಕರವಾಗಿತ್ತು. ರಾಘವ ತಂಗಿಯರ ಮಾತುಗಳನ್ನ ಕೇಳಿ ನಗುತ್ತಾ ಹೇಳಿದ, ಹೌದು, ಆದರೆ ಈಗ ಬೇಗ ಮನೆ ತಲುಪೋಣ. ರಾತ್ರಿ ತುಂಬಾ ತಡವಾಗಿದೆ. ಹೌದು ಅಣ್ಣ, ತುಂಬಾ ತಡವಾಗಿದೆ. ಇಲ್ಲಿ ಯಾಕೋ ಏನೋ ವಿಚಿತ್ರ ಭಯ ಕಾಣಿಸುತ್ತಿದೆ. ಬನ್ನಿ, ಬೇಗ ಎಲ್ಲರೂ ಹೋಗೋಣ. ಮೂವರು ನಡೆದು ದಾರಿ ಸಾಗುತ್ತಿದ್ದರು. ಮುಂದೆ ದೊಡ್ಡ ಬೆಟ್ಟ, ಕೆಳಗೆ ಸಣ್ಣ ನದಿ, ಅದರ ಮೇಲೆ ಹಳೆಯ ಸಂಕದ ದಾರಿ. ಹಳ್ಳಿಯವರು ರಾತ್ರಿ ಆ ದಾರಿಯಲ್ಲಿ ಬರುವುದಿಲ್ಲ, ಆ ಜಾಗಕ್ಕೂ ಸುಳಿಯೋದಿಲ್ಲ. ಇನ್ನೇನು ಮೂವರು ಆ ಸಂಕದ ದಾರಿಯನ್ನ ತಲುಪಬೇಕು. ಅಷ್ಟರಲ್ಲಾಗಲೇ ಹಠಾತ್ ವಿಚಿತ್ರ ಶಬ್ದ, ಕಲ್ಲು ಜಾರುವ ಶಬ್ದ, ನದಿಯ ಪಕ್ಕದಿಂದ ಹೆಜ್ಜೆ ಸದ್ದು. ರಾಘವ ನಿಂತ. ಅಣ್ಣ, ಏನಾಯ್ತು? ಯಾಕೆ ಎಲ್ಲ ನಿಂತೆ? ರಾಘವ ನಿಧಾನವಾಗಿ ಮೇಲಕ್ಕೆ ನೋಡಿದ. ಬೆಟ್ಟದ ಮೇಲಿಂದ ಒಂದು ಉದ್ದನೆಯ ಕಪ್ಪು ನೆರಳು ಕೆಳಕ್ಕೆ ಇಳಿಯುತ್ತಿತ್ತು. ಲ್ಯಾಟನ್ ಬೆಳಕು ತಾಕಿತು. ಉದ್ದ ಜಡೆ, ಬಿಳಿ ಮುಖ, ಖಾಲಿ ಕಣ್ಣುಗಳು, ಕಪ್ಪು ದೇಹ. ರಾಘವ ಒಂದು ಕ್ಷಣ ಮೌನ. ಅದು ಮಾಸ್ತಿ ಪ್ರೇತ ಆಗಿರಬಹುದಾ ಎನ್ನುವ ಸಂಶಯ ಅವನಲ್ಲಿ ಹುಟ್ಟಿತು. ರಾಘವನ ಹೃದಯ ಜೋರಾಗಿ ಬಡಿಯ ತೊಡಗಿತು. ಆದರೆ ಇದರ ಬಗ್ಗೆ ತಂಗಿಯರಿಗೆ ಗೊತ್ತಾದರೆ ಅವರಿಗೆ ಭಯ ಆಗುವ ಸಾಧ್ಯತೆ ಇದೆ ಎಂದುಕೊಂಡು ರಾಘವ ಮೌನ ವಹಿಸಿದ. ಏನಿಲ್ಲ, ಏನೋ ಕಣ್ಣಿಗೆ ಬಿದ್ದ ಹಾಗೆ ಆಯ್ತು, ಹಾಗಾಗಿ ಸ್ವಲ್ಪ ಹೊತ್ತು ನಿಂತೆ. ಬನ್ನಿ, ಮುಂದಕ್ಕೆ ಹೋಗೋಣ. ಮೂವರು ನಿಧಾನವಾಗಿ ನಡೆಯುತ್ತಾ ಸಂಕದ ಬಳಿ ಬಂದರು. ಸಂಕದ ಬಳಿ ಬಂದಾಗ ಅವರಿಗೇನು ಅಸಹಜ ಭಾವನೆ, ಏನೋ ಇಲ್ಲಿ ತಪ್ಪು ನಡೆಯುತ್ತಿದೆ ಎನ್ನುವ ಆತಂಕ. ಅಣ್ಣ, ಈ ದಾರಿ ಯಾಕೋ, ಈ ಸಂಕ ಯಾಕೋ ತುಂಬಾ ಭಯಾನಕವಾಗಿ ಕಾಣುತ್ತಿದೆ. ಹೋಗುವುದು ಸರಿಯಿಲ್ಲ ಎಂದು ಕಾಣುತ್ತೆ. ಹೌದು ಅಣ್ಣ, ಸೀತೆ ಹೇಳುತ್ತಿರುವುದು ಸರಿ. ನನಗೂ ಯಾಕೋ ಇಲ್ಲಿ ಕೊಂಚ ಭಯ ಜಾಸ್ತಿ ಆಗುತ್ತದೆ. ಈ ದಾರಿ ತುಂಬಾ ಭಯಾನಕವಾಗಿದೆ. ಹಾಗೇನೂ ಇಲ್ಲ, ಈ ದಾರಿ ಸರಿಯಾಗಿ ಇದೆ. ಸಂಕ ದಾಟಿದ ಮೇಲೆ ನಮ್ಮ ಮನೆ ತಲುಪುವುದು ಬಹಳ ಸುಲಭವಾಗುತ್ತೆ. ಬನ್ನಿ, ಬೇಗ ಇಲ್ಲಿಂದ ಸಂಕ ದಾಟಿ ತಲುಪೋಣ. ಮೂವರು ಭಯದಲ್ಲೇ ಸಂಕದ ಮಧ್ಯೆ ತಲುಪಿದರು. ಆಗ ಹಠಾತ್ತಾಗಿ ಒಬ್ಬ ಹುಡುಗಿ ಬಂದಳು. ಆಕೆ ಕೇಳಿದಳು, ಅಣ್ಣ, ಬೇಡಿ ಇದೆಯಾ? 3 ಜನರು ಒಬ್ಬರನ್ನೊಬ್ಬರು ನೋಡಿಕೊಂಡರು. ರಾಘವ ತುಂಬಾ ಗಾಬರಿಯಾದ. ಇಲ್ಲ, ನಮ್ಮ ಬಳಿ ಇಲ್ಲ. ನಾವು ಬೀಡಿ ಸೇದೋರಲ್ಲ ಅಕ್ಕ, ನಮ್ಮಲ್ಲಿ ಬೀಡಿ ಇಲ್ಲ ಅಕ್ಕ. ಯಾರು ನೀನು? ಈ ಹೊತ್ತಿಗೆ ಇಲ್ಲಿ ಯಾಕೆ ನಿಂತಿದ್ಯಾ? ಯಾಕೆ ನಮ್ಮ ಬಳಿ ಬೇಡಿ ಕೇಳ್ತಾ ಇದ್ಯಾ? ಹುಡುಗಿ ನಿಧಾನಕ್ಕೆ ಮಂದಹಾಸ ಬೀಸಿದಳು. ಆ ನಗು ವಿಚಿತ್ರ. ಕಣ್ಣುಗಳು ನಗಲಿಲ್ಲ, ತುಟಿಗಳು ಮಾತ್ರ ನಗುತ್ತಿದ್ದವು. ಎಲ್ಲರೂ ಕೊಡೋದಿಲ್ಲ, ಕೇಳಿದ್ರೆ ಮಾತ್ರ ಕೊಡ್ತಾರೆ. ಅದಕ್ಕೆ ನಿಮ್ಮ ಬಳಿ ಇದೆಯಾ ಅಂತ ಕೇಳಿದೆ. ಆಗ ರಾಘವ ಧೈರ್ಯ ಮಾಡುತ್ತಾ ಹೇಳಿದ, ನಮ್ಮ ಬಳಿ ಏನೂ ಇಲ್ಲ, ನಾವು ಮನೆಗೆ ಹೋಗ್ತಾ ಇದ್ದೀವಿ. ದಾರಿ ಬಿಡಿ, ನೀವು ಇಲ್ಲಿಂದ ಹೊರಡಿ. ಅಣ್ಣನ ಈ ವರ್ತನೆ ನೋಡಿ ತಂಗಿಯರು ಅಚ್ಚರಿಗೊಂಡರು. ಯಾಕೆ ಅಣ್ಣ ಈ ರೀತಿ ಕೂಗಾಡುತ್ತಿದ್ದಾನೆ ಎಂದು ಅವರು ಅಂದುಕೊಂಡರು. ಕೆಲವು ಕ್ಷಣ ಎಲ್ಲರೂ ಕೂಡ ಮೌನವಾದರು. ಗಾಳಿ ಜೋರಾಗಿ ಬೀಸಿತು. ಲ್ಯಾಟನ್ ಬೆಳಕು ಕಂಪಿಸಿತು. ಹುಡುಗಿ ನಿಧಾನವಾಗಿ ತಲೆ ತಗ್ಗಿಸಿ ಹೇಳಿದಳು, ಸರಿ ಸರಿ, ನಾನು ಹೋಗ್ತೀನಿ ಇಲ್ಲಿಂದ. ಅಕ್ಕ,
ನೀವು ಬೇಜಾರ್ ಮಾಡಿಕೊಳ್ಬೇಡಿ. ಅಣ್ಣ ಯಾಕೋ ಇವತ್ತು ಕೋಪದಲ್ಲಿ ಇದ್ದಾನೆ. ತಡರಾತ್ರಿ ಆಯ್ತು ಅಲ್ವಾ, ನಿದ್ದೆ ಕೂಡ ಇಲ್ಲ, ಹಾಗಾಗಿ ನಿಮ್ಮಲ್ಲಿ ರೇಗಿದ. ನೀವಿನ್ನು ಹೊರಡಿ, ನಾವಿನ್ನೂ ಬರ್ತೀವಿ. ಅದು ಕೋಪವೋ ಇಲ್ಲ ಭಯವೋ? ನಾನು ಬಲ್ಲೆ. ಸರಿ, ಬರ್ತೀನಿ. ಅವಳು ತಿರುಗಿ ಸಂಕದ ಕೆಳಗಿನ ನೀರಿನ ಕಡೆ ನಡೆದು ಹೋದಳು. 3 ಜನರು ನಿಂತೇ ನೋಡುತ್ತಿದ್ದರು. ಅವಳು ನಿಧಾನವಾಗಿ ನೀರಿನ ಒಳಗೆ ಇಳಿಯತೊಡಗಿದಳು. ಆದರೆ ನೀರಿನಲ್ಲಿ ಅಲೆ ಕೂಡ ಆಗಲಿಲ್ಲ. ಅವಳು ತೇಲುತ್ತಾ ಒಳಗೆ ಹೋದಳು. ಕ್ಷಣದಲ್ಲಿ ಆಕೆ ಕಾಣೆಯಾದಳು. ರಾಘವನ ಕೈ ನಡುಗುತ್ತಿತ್ತು. ಬನ್ನಿ, ಬೇಗ ಇಲ್ಲಿಂದ ಹೋಗೋಣ ಎಂದು ರಾಘವ ಹೆಜ್ಜೆ ಹಾಕಲು ಶುರು ಮಾಡಿದ. ತಂಗಿಯರು ಆತನನ್ನ ಹಿಂಬಾಲಿಸಿದರು. ಸ್ವಲ್ಪ ದೂರ ಹೋದ ಮೇಲೆ ಮಾಳವಿಕೆ ಕೇಳಿದಳು, ಅಣ್ಣ, ಯಾಕೆ ನಾವು ಅಷ್ಟು ಅವಸರವಾಗಿ ಆ ಸಂತೆ ದಾಟು ಇಲ್ಲಿ ಬಂದ್ವಿ? ಏನಾದ್ರೂ ಸಮಸ್ಯೆ ಆಗಿದೆಯಾ? ಹೌದು ಅಣ್ಣ, ನನಗೂ ಅದೇ ಸಂಶಯ. ನೀನು ಯಾಕೆ ಅಷ್ಟು ಬೇಗ ನಡೆದು ಬಿಟ್ಟೆ? ಆಕೆಯನ್ನ ಯಾಕೆ ಅಷ್ಟು ಜೋರಾಗಿ ನೀನು ಮಾತನಾಡಿಸಿದೆ? ಪಾಪ, ಒಬ್ಬಳೇ ಹುಡುಗಿ ಅಲ್ವಾ ಅಣ್ಣ, ಯಾಕೆ ನೀನು ಅವಳಿಗೆ ರೇಗಿದೆ? ರಾಘವ ಅಲ್ಲೇ ನಿಂತ ನಿಧಾನವಾಗಿ ಹೇಳಿದ, ಅದು ಮನುಷ್ಯ ಅಲ್ಲ. ತಂಗಿಯರಿಬ್ಬರು ಕೂಡ ಅಚ್ಚರಿಯಿಂದ ಅನ್ನನನ್ನ ನೋಡಿದ್ರು. ಸೀತಾ ಕೇಳಿದಳು, ಹಾಗಿದ್ರೆ ಯಾರು ಅಣ್ಣ ಅದು? ಮನುಷ್ಯರಲ್ವಾ? ಅದು ಮಾಸ್ತಿಭೂತ, ಬೀಡಿ ಕೇಳುವ ಪ್ರೇತ ಅಂತ ಹಳ್ಳಿಯಲ್ಲಿ ಕೇಳಿದ್ದೇನೆ. ತಂಗಿಯರಿಬ್ಬರು ಈ ಮಾತುಗಳನ್ನ ಕೇಳಿ ಅಚ್ಚರಿಗೊಳಗಾದರು. ಅವರ ಬಾಯಿಯಿಂದ ಮಾತು ಹೊರಡಲಿಲ್ಲ. ಕ್ಷಣಕಾಲ ಮೌನಕ್ಕೆ ಜಾರಿದರು. ಚಳಿಗಾಳಿ ಮತ್ತೆ ಜೋರಾಗಿ ಬೀಸತೊಡಗಿತು. ಅಣ್ಣ, ನೀನು ಹೇಳುತ್ತಿರುವುದು ಕೇಳಿದರೆ ನಮಗೆ ಭಯವಾಗುತ್ತೆ. ಆದರೆ ನಿಜವಾಗಿಯೂ ಈ ಕಾಲದಲ್ಲಿ ಮಾಸ್ತಿ ಪ್ರೇತ ಅಂತ ಎಲ್ಲ ಇದೆಯಾ? ಹೌದು ಅಣ್ಣ, ಸೀತೆ ಹೇಳುತ್ತಿರುವುದು ಸರಿ. ಅದು ಮಾಸ್ತಿ ಪ್ರೇತ ಅಲ್ಲ, ಅದು ಒಬ್ಬ ಹುಡುಗಿ ಅಷ್ಟೇ. ಅಯ್ಯೋ ತಂಗಿಯರ, ನೀವು ಇನ್ನೂ ಕೂಡ ಏನೂ ತಿಳಿಯದ ಮಕ್ಕಳು. ನಾನು ಅದು ಬೆಟ್ಟದಿಂದ ಜಾರಿಕೊಂಡು ಬರುವುದನ್ನ ಸ್ಪಷ್ಟವಾಗಿ ನೋಡಿದ್ದೇನೆ. ಯಾರಾದ್ರೂ ಮನುಷ್ಯರು ಬೆಟ್ಟದಿಂದ ತೆವಲುತ್ತಾ ಜಾರುತ್ತಾ ಬರುತ್ತಾರಾ? ಅಥವಾ ನೀವು ಗಮನಿಸಿಲ್ವಾ? ಆ ಹುಡುಗಿಯ ಕಾಲುಗಳು ನೆಲಕ್ಕೆ ತಾಗುತ್ತಿರಲಿಲ್ಲ. ಆಕೆ ನೀರಿನ ಒಳಗೆ ಹೋಗಿ ಮಾಯವಾಗಿ ಬಿಟ್ಟಳು. ಯಾರಾದ್ರೂ ಈ ಮಧ್ಯರಾತ್ರಿಯಲ್ಲಿ ನೀರಿನ ಒಳಗೆ ಹೋಗಿ ಮಾಯವಾಗುತ್ತಾರಾ? ಹೌದು ಅಣ್ಣ, ನೀನು ಹೇಳುತ್ತಿರುವುದು ಎಲ್ಲ ನಾವು ಗಮನಿಸಿಲ್ಲ, ಆದರೆ ಇದ್ದರೆ ಇರಬಹುದು. ಮಾಲವಿಕ ಈ ಕುತೂಹಲ ತಡೆಯಲಾಗದೆ ಆಕೆ ಸಂಕದ ಬಳಿ ಯಾರಾದ್ರೂ ಇದ್ದಾರೆಯೇ ಎಂದು ತಿರುಗಿ ನೋಡಿದಳು. ಆ ಕ್ಷಣ ಮಾಲವಿಕ ಜೋರಾಗಿ ಕಿರುಚತೊಡಗಿದಳು. ಸೀತಾ ಮತ್ತು ರಾಘವ ಏನಾಯ್ತು ಮಾಲವಿಕೆ ಎಂದು ತಿರುಗಿ ನೋಡಿದಾಗ ಆ ಸಂಕದ ಮೇಲೆ ಮಾಸ್ತಿ ಪ್ರೇತ ನಿಂತಿತ್ತು. ರಾಘವ ಕ್ಷಣಕಾಲ ಕೂಡ ಯೋಚನೆ ಮಾಡದೆ ಇಬ್ಬರು ತಂಗಿಯರನ್ನ ಹಿಡಿದುಕೊಂಡು ಓಡುತ್ತಾ ಮನೆ ಕಡೆ ಸಾಗಿದ. ಜೀವ ಭಯದಲ್ಲಿ ಅಂದು ಅವರು ಓಡಿ ಹೋಗಿ ಮನೆಯನ್ನ ಸೇರಿದರು. ಆದರೆ ಆ ರಾತ್ರಿ ನಂತರ ರಾಘವ ಮತ್ತೆ ರಾತ್ರಿ ಆ ದಾರಿಯಲ್ಲಿ ಒಬ್ಬನೇ ಹೋಗಲಿಲ್ಲ. ಹಳ್ಳಿಯಲ್ಲಿ ಇಂದಿಗೂ ಕೂಡ ಆ ನಂಬಿಕೆ ಇದೆ. ರಾತ್ರಿ ಆ ಸಂಕದ ದಾರಿಯಲ್ಲಿ ಒಬ್ಬರೇ ಹೋದರೆ ಯಾರೋ ನಮ್ಮನ್ನು ಹಿಂಬಾಲಿಸುತ್ತಾರೆ ಅನ್ನಿಸುವ ಭಯ. ಕೆಲವರು ಹೇಳ್ತಾರೆ, ಮಾಂಸಾಹಾರ ತೆಗೆದುಕೊಂಡು ಹೋದರೆ ಮನೆ ತಲುಪುವಷ್ಟರಲ್ಲಿ ಅದು ಕಾಣೆಯಾಗಿರುತ್ತೆ. ಇಂದು ಕೂಡ ಆ ಬೆಟ್ಟ, ಆ ಸಂಕದ ದಾರಿ ಅಲ್ಲಿಯೇ ಇದೆ. ಹಗಲು ಸಾಮಾನ್ಯ, ಆದ್ರೆ ರಾತ್ರಿ ಭಯಾನಕ. ಆ ದಾರಿಯಲ್ಲಿ ಹೋಗುವವರು ಮನಸ್ಸಿನಲ್ಲಿ ಕೇಳುತ್ತಾರೆ, ಮಾಸ್ತಿ ಪ್ರೇತ ನಿಜವಾಗಿಯೂ ಇದೆಯಾ ಅಥವಾ ಇದು ನಮ್ಮ ಕಲ್ಪನೆಯಾ? ಕತೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.